15 ದಿನ ಆತ್ರಿ ನೆಲ ಬರಲ್ಲ. ನೀರ್ ಕುಡಿತಿ ನಾವೇನು ಉಚ್ಚಿ ಕುಡಿಬೇಕು 15 ದಿವಸ ಆತ. ಅಲ್ರಿ ಸರ್ ನೀರು ಬಿಡ್ಲಾರ ಬಿಟ್ರೆ ಏನು ಮಾಡೋಣ ನಾವು? ಹೊಲ್ಕ ಮನೆಗೆ ಹೋಗೋರು ಉಚ್ಚ ಕುಡಿಯೋಣ ಏನು ಮಾಡೋಣ ನಾವು? ನೀರು ಬಿಡ್ಬೇಕಪ್ಪ. ಯಾರು ಬಿಲ್ ಕಟ್ಟಿಲ್ಲ ಅವ್ರು ಬಂದ್ ಮಾಡ್ಬೇಕು, ನಮಗೆ ಬಿಡ್ಬೇಕು. ರಾತ್ರಿ ಬಾಲಕ ಒಂದಕ್ಕೆ ಎಣ್ಣೆ ಹಳಿ ಬಿಟ್ಟ ನೀರು ಬಿಟ್ರೆ ಯಾವತ್ತು ಬಂದು ಬಾತ ನೀತಿಗಟ್ಟು ಸಂಜೆ ಮುಂದಾರ ಮುಂಜಾನೆ ಒಂದು ತಾಸು ಬಿಡಕ್ಕೆ ಕಟ್ಬೇನ 8 ನಡೆದ್ರೆ 10 ನೀರು ಬಿಡ್ಲಿಕ್ಕಂದ್ರೆ ಏನ್ ಮಾಡೋಣ ನಾವು? ಹೊಲ್ಕ ಮನೆಗೆ ಹೋಗೋರು ಎಲ್ಲರಿಗೆ ನಮಗ್ ಬೇಡ. ನಿಮ್ ನಾಳೆ ಕಿತ್ಕೊಂಡವ್ರಿ ನಮಗ ಬಾಯಿ ತೋರಿಸ್ಕೊಡ್ರಿ, ನಾವು ಬಾಯಿ ನೀರ್ ತರ್ತೀವಿ. ಸರ್ 15 ದಿನ ಆತ್ರಿ ನೀರ್ ಬಂದಿಲ್ಲ ನಮ್ ಕಿಲೆ ಓಣ್ಯಾಗ. ಏನ್ ಮಾಡ್ಬೇಕ್ರಿ ನಾವು? ದನ ಕರ ಇದ್ದವ್ರ ಅದಾರ, ಎಲ್ಲಾರ ಅದಾರ, ಬಡ್ರು ಬೇಕ್ರಿ. ಏನ್ ಮಾಡ್ಬೇಕು ನೋಡ್ರಿ ನೀವ? ನಮಗ ನೀರ್ ಬೇಕ್ರಿ ನಮಗ. ಅಲ್ರಿ ಯಾರ್ದ್ರಕಂತ್ರ ಬ್ಯಾಡ್ರಿ ನಮ್ಗೆ. 3 ದಿನ ಕರ 4 ದಿನ ಕರ ಬಂದ ಬರ್ಬೇಕ್ರಿ ನೀರು. ನಾವ್ ಏನ್ ಮಾಡಬೇಕು? ದೊಡ್ಡ ಟ್ಯಾಂಕ ತಂದು ಹಾಕೊಂತಾರ. ನಾವ್ ಏನ್ ಮಾಡ್ಬೇಕು ನೋಡ್ರಿ ಸರ್? ಬಡ್ರಿ ಏನ್ ಮಾಡ್ಬೇಕ್ರಿ? ನೀರ್ ಬಿಟ್ರು ನಮ್ ಮನಿ ಕಡೆ ನೀರ್ ಬರಂಗಿಲ್ಲ. ನೀರ್ ಬರಂಗಿಲ್ಲ ನಮ್ ಕಡೆ. ನೀರ್ ತುಂಬಕ್ರಿ ನಾವು 1 ತಾಸ 2 ತಾಸ ಬಿಡೋಲ್ರ ಜೋರ್ ಬಿಡ್ಬೇಕ್ರಿ ನೀರ್. ಅಧಿಕಾರಿಗಳು ಮತ್ತ MLA ಅವ್ರಿಗೆ ಎಲ್ಲರಿಗೂ ನೀರ್ ಕುಡಿಸ್ತೀರಿ. ನಾವ್ ಸಣ್ಣ ಹುಡುಗ್ರಿ ನಮಗ್ ಕುಡಿಸ್ರಿ. 15 ದಿನ ಆತ್ರಿ ನೆಲ ಬರಲ್ಲ. ಇಲ್ಲ ಉಚ್ಚಿ ಕುಡಿಬೇಕನ್ರಿ ನೀವೇ ಹೇಳ್ಬಿಡ್ರಿ ಎಲ್ಲಾರು. ಮಕ್ಕಳ ನೀರ್ ಕುಡಿತಿ ನಾವೇನು ಉಚ್ಚಿ ಕುಡಿಬೇಕು 15 ದಿವಸ ಆತ. ನೀವ್ ಬಿಡಿ ನಮಗೂ ಸಣ್ಣ ಹುಡುಗ್ರಿ 15 ದಿವಸ ಆತ. ಗೊತ್ತಾಗಲ್ಲ ನಿಮಗ? 12-1 ಗಂಟೆಗೆ ನೀರ್ ಬಿಡ್ತಾರ. ನೀರ್ ಬಿಟ್ಟಿಂದ ಏನ್ ಮಾಡಂದ್ರಿ? ಹಗಲತ್ ಬಿಡಕ್ ಏನಾಗೈತ್ರಿ ಇವ್ರಿಗೆ? ಬೇಸಿಗೆ ದಿನದಾಗ ಉಚ್ಚಿ ಕುಡಿಬೇಕ ನಾವು? ಹಿಂಗ್ ಮಾಡಿದ್ರ ಅಂದ್ರೆ ಹೆಂಗ? ಮುಂದೆ ಇವ್ರಿಗೆ ಓಟ್ ಹಾಕ್ಬಾರ್ದ? ಹೇಳ್ರಿ, ನೀವ ಹೇಳ್ರಿ. ನಾವು ರೈತರು, ಕಿಲ್ಲಾ ರೈತರು. ನಾವು ನಮ್ಮ ಓಣಿ ಒಳಗ ಸಂಧಿ ಅದಾವ. ಅಲ್ಲೇ ಯಾವ ನೀರಿನ ಟ್ಯಾಂಕ್ ನೀರು ಬರಂಗಿಲ್ಲ, ಗಾಡಿನೂ ಬರಂಗಿಲ್ಲ, ಏನೂ ಇಲ್ಲ. ಇವರು ನಗರ ಸೇವಕರು ಏನ್ ಮಾಡ್ತಾರೆ? 8-10 ದಿವಸಕ್ಕೊಮ್ಮೆ ನೀರು ಬಿಡಾಕತ್ತಾರ. ನಾವೇನೋ ಮೊದಲಿಗೆ ರಿಪೇರಿ ಐತೆ ಅಂತ ಅಂದ್ಕೊಂಡಿದ್ವಿ. ಎಷ್ಟು ದಿವಸ ರಿಪೇರಿ ಇದು? ಹಳೆ ಮೋಟ್ರನ್ನ ರಿಪೇರಿ ಮಾಡೋದು. ಆ ಹಳೆ ಮೋಟ್ರ್ ರಿಪೇರಿ ಮಾಡೋದ್ರಾಗ ಎಷ್ಟೊತ್ತಿಗೆ 10 ಮೋಟ್ರ್ ಹೊಸ ಮೋಟ್ರ್ ಹಾಕ್ತಿದ್ರು. ಇವ್ರಿಗೆ ಹೊಸ ಮೋಟ್ರ್ ಯಾಕೆ ಹಾಕಲ್ಲಪ್ಪ ಅಂತಂದ್ರ ಅವು ಹೊಸ ಮೋಟ್ರ್ ಹಾಕಿದ್ರೆ 5-6 ವರ್ಷ ಅವು ಕೆಲಸಕ್ಕೆ ಬರಂಗಿಲ್ಲ. ಇವ್ರಿಗೆ ಕಮಿಷನ್ ಸಿಗಂಗಿಲ್ಲ. ಇವರು ಹಳೆ ಮೋಟ್ರ್ ರಿಪೇರಿ ಮಾಡಿದ್ರೆ 10 ರೂಪಾಯಿ ಸಾಮಾನ್ಯ 20 ರೂಪಾಯಿ ಬಿಲ್ ಹಾಕಿ ರೊಕ್ಕ ತೊಗೊಳಕಾಗತ್ತೆ ಅಂತಂದೇಳಿ ಇವ್ರು ಹಳೆ ಮೋಟ್ರ್ ರಿಪೇರಿ ಮಾಡ್ಕೊಂಡು ಹೋಗ್ತಾರ. ನಗರ ಸೇವೆಗಳಿಗೆ ಕೈಗೆ ನಿಮ್ಗೆ ಹೊಸ ಮೋಟ್ರ್ ಹಾಕಲ್ಲ ಅಂದ್ರೆ ಹೇಳ್ರಿ, ನಾವೆಲ್ಲ ಇಲ್ಕಲ್ ನಗರದವ್ರು ಎಲ್ಲರೂ ಸೇರಿಸ್ಕೊಂಡು ಭಿಕ್ಷಾಟನೆ ಮಾಡಿ ರೊಕ್ಕ ತಂದು ನಿಮ್ಗೆ ತಂದು ಕೊಡ್ತೀವಿ. ಆ ರೊಕ್ಕದಿಂದ ನೀವು ಮೋಟ್ರ್ ರಿಪೇರಿ ಮಾಡ್ತೀರಿ. ನೋಡ್ರಿ, ಈಗ ನೀವು 2 ದಿವಸಕ್ಕೊಮ್ಮೆ ಯಾರು ನೀರು ಬಿಡೋ, ಕನಿಷ್ಠ 2 ದಿವಸಕ್ಕೆ 3 ದಿವಸಕ್ಕೊಮ್ಮೆ ಬಿಟ್ರಪ್ಪ ಅಂದ್ರೆ ಏನಾಗುತ್ತಾ? ಮಕ್ಕಳು ಮರಿ ನೋಡಿ ಎಲ್ಲ ಕೂಲಿ ಕಾರ್ಮಿಕರು ದುಡ್ಕೊಂಡು ತಿನ್ನೋರು ರೈತರು ಇರ್ತಾರ. ನೀವು 8-10 ದಿವಸಕ್ಕೆ ನೀರು ಬಿಟ್ರಪ್ಪ ಅಂತಂದ್ರ ಏನು ನಿಮ್ಮ ಹೆಸರಲ್ಲಿ ಒಯ್ಕೋಬೇಕಲ್ಲ? ಲಬ ನಗರಸಭೆ ಮುಂದೆ ಹೆಸರಲ್ಲಿ ಇಟ್ಕೊಂಡು ಹೆಸರು. ಈಗ ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಗರಸಭೆಯವರು ಇಲ್ಲಿ ಸ್ಥಳಕ್ಕೆ ಬರಬೇಕು. ಜನಪ್ರತಿನಿಧಿಗಳಾದಂಥವ್ರು ಯಾರದಾರ ಅವರು ಬರಬೇಕು. ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡೋ ತನಕ ನಾವು ಈ ರೋಡನ್ನ ಕ್ಲಿಯರ್ ಮಾಡಂಗಿಲ್ಲ. ಈ ರೋಡ್ ಆಟ ಅಲ್ಲ. ಇನ್ನೊಂದು 2-3 ದಿನದೊಳಗೆ ನೀವು ಸರಿಯಾಗಿ ನೀರು ಬಿಡಲಿಲ್ಲಪ್ಪ ಅಂತ ಇಡೀ ನಗರವನ್ನೇ ಬಂದ್ ಕರೆ ಕೊಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ರಾತ್ರಿ 5-4
ಹೇಳ್ರಿ ನೋಡೋಣ. ವಿಚಾರ ಮಾಡ್ಬೇಕ್ರಿ ಒಂದಿಟ್ಟು, ಎಲ್ಲದನ್ನೂ ವಿಚಾರ ಮಾಡ್ಬೇಕು. MLA ಆದಾರಂದ್ರೆ ಎಲ್ಲರೂ ವಿಚಾರ ಮಾಡ್ಬೇಕು. ಇವ್ರ ಪ್ರಕಾರ ಕೂಳ್ ಬೇಡ, ನೀರ್ ಬೇಡ, ನೀರು ಬೇಡನ್ರಿ ಒಟ್ಟ ಮನುಷ್ಯರಿಗೆ. ಅದಿಲ್ಲ ಇದಿಲ್ಲ ಮನುಷ್ಯ. ದೊಡ್ಡ ಸಮಸ್ಯೆ ಐತಿ. ದಯವಿಟ್ಟು ಕೈ ಮುಗಿದು ಕಾಡ್ಕೊಂಡು ಹೇಳ್ತೀವಿ, ನೀರು ಇಲ್ಲ, ನಾವು ಕೇಳಂಗಿಲ್ಲ, ನೀರು ಬೇಕು. ಹುಡುಗ ಪಳೆಗಳ ಇಲ್ಲ, ನಮಗೆ ನೀರು ಬೇಕು. ರಾತ್ರಿ ಬರ್ತೀನಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.